ಇವತ್ತು ಎರಡು ರಾಜ್ಯಗಳಲ್ಲಿ ಚುನಾವಣಾ ಫಲಿತಾಂಶ ಹೊರಗೆ ಬೀಳ್ತಾ ಇದೆ. ಅದರಲ್ಲಿ ಹರಿಯಾಣದ ಫಲಿತಾಂಶ ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾದ ಜಯವನ್ನು ಗಳಿಸಿದೆ. ಅಷ್ಟೇ ಅಲ್ಲ, ಮೂರನೇ ಬಾರಿಗೆ ಮತ್ತೆ ಸರ್ಕಾರ ರಚನೆಯ ಹತ್ರ ಇವತ್ತು ದಾಪುಗಾಲು ಹಾಕ್ತಾ ಇದೆ. ಭಾಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಕ್ಸಿಟ್ ಪೋಲ್ ಏನೊಂದು ವಿಚಾರಗಳನ್ನು ಹೇಳ್ತಿದ್ರು, ಅದೆಲ್ಲ ಬಹುಶಃ ಸುಳ್ಳಾಗ್ತಾ ಇದ್ದಾವೆ. ಎಕ್ಸಿಟ್ ಪೋಲ್ದ ಒಂದು ಫಲಿತಾಂಶ, ಹೀಗಾಗಿ ಎಕ್ಸಿಟ್ ಪೋಲ್ ಅನ್ನುವಂಥ ಒಂದು ವ್ಯವಸ್ಥೆ ತೆಗೆದು ಹಾಕೋದು ಒಳ್ಳೆಯದಂತ ನಾನು ತಿಳ್ಕೊಂಡಿದ್ದೇನೆ. ಹೀಗಾಗಿ ಯಾವುದೇ ಒಂದು ಎಕ್ಸಿಟ್ ಪೋಲ್ದಲ್ಲಿ ಅಲ್ಲಿ ಹರಿಯಾಣದಲ್ಲಿ BJP ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಆ ರೀತಿಯಾದಂಥ ಎಕ್ಸಿಟ್ ಪೋಲ್ ಇತ್ತು. ಅದನ್ನು ಮೀರಿ ಇವತ್ತು ಫಲಿತಾಂಶ ಬಂದದೆ. ನಾವೊಂದು ಹೇಳ್ತೀನಿ, ಅಲ್ಲಿ ಉತ್ತಮ ಆಡಳಿತ 10 ವರ್ಷ ಕಾಲ BJP ಅಧಿಕಾರದಲ್ಲಿ ಉತ್ತಮ ಆಡಳಿತ ಕೊಟ್ಟಿದ್ದು ಒಂದು ಕಡೆ, ಮತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವ ಬೇಕನ್ನುವಂಥ ಜನರ ಒಂದು ಬಯಕೆ, ಮತ್ತು ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬೇಕು ಅನ್ನುವಂಥ ಜನರ ಒಂದು ಬಯಕೆಯಿಂದ ಇವತ್ತು ಅಲ್ಲಿ ಹರಿಯಾಣದಲ್ಲಿ ಎಲ್ಲರ ನಿರೀಕ್ಷೆಯನ್ನು ಮೀರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದದೆ. ನಾನು ಹರಿಯಾಣದ ಜನತೆಗೆ ಅಭಿನಂದನೆ ಸಲ್ಲಿಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.